ಮುಂದ್ ಹೋಗ್ಕೋತ ಕಡಿಕ ಇವತ್ತ ಚಾಲು ಆಗೈತಿ. ಸಭೆ ನಡೆದೈತಿ ಅಂದ್ರ ರಾಹುಲ್ ಗಾಂಧಿ ಅವರು ಮಾಡಿದ ವ್ಯರ್ಥ ಪ್ರಯತ್ನ ಹಾಳಾಗಿ ಹೋಗೈತಿ. ಪಾಪ ರಾಹುಲ್ ಗಾಂಧಿ ಅವರು ಮತ್ತ ಏಕಾಂಗಿಯಾಗಿ ನಿಂತ್ಕೊಳ್ಳೋಂತ ಪರಿಸ್ಥಿತಿ ಬಂದೈತಿ. ಖರೆ ರಾಹುಲ್ ಗಾಂಧಿ ಅವ್ರಿಗೆ ಇಂತ ಒಂದು ಘೋರವಾದ ಅಪಮಾನ ಆಗ್ ಬರ್ದಿದ್ರಿ. ಪಾಪ ಇವ್ರನ್ನ ನಂಬಿಕೊಂಡ ಅವ್ರ ಅಷ್ಟೆಲ್ಲ ಕೂಗಾಡಿ ಗಂಟ್ಲ ನೋವು ಮಾಡ್ಕೊಂಡಿದ್ರು. ನಮಸ್ಕಾರ್ರಿ. ಚಳಿಗಾಲದ ಅಧಿವೇಶನ ಚಾಲು ಆಗಿ ವಾರ ಆತು. ಖರೆ ಇವತ್ತಿನ ತಕಾನು ಒಂದು ವಿಷಯ ಚರ್ಚೆ ಆಗ್ಲಿಲ್ಲ. ಯಾಕಪ್ಪ ಅಂದ್ರ ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ ತನ್ನ ಮಿತ್ರ ಪಕ್ಷಗಳ ಜೋಡಿ ಸೇರಿ ನಡಿಯಾಕ ಬಿಡ್ಲಿಲ್ಲ. ಯಾವುದೂ ವಿಷಯಲಿ ಚರ್ಚೆ ಆಗಾಕ ಬಿಡ್ಲಿಲ್ಲ. ಕೂಗಾಡೋದು, ಕಿರ್ಚಾಡೋದು, ಅರ್ಚಾಡೋದು, ಬಾವಿಗಿಡಿಯೋದು, ಹೋರಾಟ ಮಾಡೋದು, ಸ್ಲೋಗನ್ ಒದರೋದು, ಬರೇ ಇಂಥದ್ದು ಮಾಡಿ 5-6 ದಿನ ಅಧಿವೇಶನ ಹಾಳು ಹಚ್ಚಿ ಇಟ್ಟಿದ್ರು. सदन में गतिरोध पैदा करना चाहते हैं. सदन की कार्रवाई आज 12 बजे तक के लिए स्थगित की जाती है. ಇದ್ರ ಸಂಬಂಧ ನಾ ಸೆಷನ್ 1 ತಾಸು ಬಿಟ್ಟ, ಅರ್ಧ ತಾಸು ಬಿಟ್ಟ, ಊಟ ಆಗನ ಸಂಜೆ ಮುಂದಂತ ಹೇಳಿ ಮುಂದೆ ಹೋಗ್ಕೋತ ಕಡಿಕ ಇವತ್ತ ಚಾಲು ಆಗೈತಿ. ಇವತ್ತ ರೂಲ್ಸ್ ಪ್ರಕಾರ ಒಂದೊಂದ ವಿಷಯ, ಒಂದೊಂದ ರಾಜ್ಯದ್ದು ಸಮಸ್ಯೆಗಳು ಚರ್ಚೆ ಆಗಕತ್ತಾವ. ಅಂದಂಗ ಇವತ್ತು ಸಭೆ ನಡೆದೈತಿ ಅಂದ್ರ ರಾಹುಲ್ ಗಾಂಧಿ ಅವರು ಮಾಡಿದ ವ್ಯರ್ಥ ಪ್ರಯತ್ನ ಹಾಳಾಗಿ ಹೋಗೈತಿ. ನೀರಾಗ ಹುಂಚಿಕಾಯಿ ತೊಳೆದಂಗ ಆಗೈತಿ. ರಾಹುಲ್ ಗಾಂಧಿ ಅವರು ರಾತ್ರಿ ಹಗಲು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಷ್ಟಪಟ್ಟು ಪ್ಲಾನ್ ಮಾಡಿ ಅದಾನಿ ಇಶ್ಯೂ ಇಟ್ಕೊಂಡು 5-6 ದಿನ ಅಷ್ಟ ಸಭೆ ನಿಲ್ಸಕಾತು. ಅದನ್ನ ಬಿಟ್ರ ಮುಂದ ಆ ವಿಷಯ ನಡೀಲಿಲ್ಲ. ಯಾಕಂದ್ರ ಇಂಡಿ ಮೈತ್ರಿಕೂಟದಾಗಿನ ಮಿತ್ರ ಪಕ್ಷಗಳ ರಾಹುಲ್ ಗಾಂಧಿ ಬೆನ್ನಿಗೆ ನಿಂದಿರ್ಲಿಲ್ರಿ. ಇಂಡಿ ಮೈತ್ರಿಕೂಟದವ್ರಿಗೂ ಗೊತ್ತಾಗೈತಿ ಅದಾನಿ ಇಶ್ಯೂ ಒಂದ ಇಟ್ಕೊಂಡಿವ ಅಂದ್ರ ಮುಂದಿನ ಸಲ ನಮ್ಮ ಮಂದಿ ನಮ್ಮನ ಗೆಲ್ಸಂಗಿಲ್ಲ, ಅವ್ರದ್ದು ಕಷ್ಟ ಅಲ್ಪ ಸ್ವಲ್ಪ ನಾವು ಸಭೆ ಒಳಗ ಚರ್ಚೆ ಮಾಡ್ಬೇಕಂತ ಅವ್ರಿಗೂ ಮನವರಿಕೆ ಆಗೈತಿ. ರಾಹುಲ್ ಗಾಂಧಿ ಅವರೇನು ತಮ್ಮ ಸ್ವಪ್ರತಿಷ್ಠೆಗೋಸ್ಕರ ಇದನ್ನೆಲ್ಲ ಮಾಡತ್ತಿದ್ರಲ್ಲ, ಅದು ಹುಡುಕಾಗಿ ಎಲ್ಲಾರ್ಗಿ ಕಾಣಿಸ್ಬಿಟ್ಟೈತಿ. ಕಾಣಿಸೋದ್ರ ಜೊತೆಗೆ ಪಾಪ ರಾಹುಲ್ ಗಾಂಧಿ ಅವರು ಮತ್ತ ಏಕಾಂಗಿಯಾಗಿ ನಿಂತ್ಕೊಳ್ಳೋಂತ ಪರಿಸ್ಥಿತಿ ಬಂದೈತಿ. ಮತ್ ಅವರೇ ಇನ್ನೇನ್ ಮಾಡ್ತಾರ್ರಿ, ಪಾಲ್ತು ವಿಷಯ ಇಟ್ಕೊಂಡು ತನ್ನ ದೊಡ್ಡ ಸ್ಥಾನಕ್ಕೆ ತೋರಿಸ್ನತ ಮುಂದೆ ಬಂದ್ರ ಎಷ್ಟು ದಿನ ಹತ್ತಾರ ಅವರು ಸುಮ್ ಕೂತಾರ, ಒಂದಿನ ಸಿಡದ್ ಎದ್ದ ಬಿಡ್ತಾರ. ಅದಕ್ಕೆ ಉದಾಹರಣೆ ಇವತ್ತಿನ ಸೆಷನ್ ಒಳಗ ಎಲ್ಲಾರು ತಮ್ಮ ಪ್ರಶ್ನೆಗಳನ್ನ, ತಮ್ಮ ಕಷ್ಟಗಳನ್ನ ಹೇಳ್ಕೊಳತಿದ್ರು. ಖರೆ ಮಿತ್ರ ಪಕ್ಷದವರ ರಾಹುಲ್ ಗಾಂಧಿ ಅವ್ರಿಗೆ ಹಿಂಗ ತಿರುಗಿ ಬೀಳ್ಬಾರ್ದಾಗಿತ್ರಿ. ಪಾಪ ಇವ್ರನ್ನ ನಂಬಿಕೊಂಡ ಅವ್ರ ಅಷ್ಟೆಲ್ಲ ಕೂಗಾಡಿ ಗಂಟ್ಲ ನೋವು ಮಾಡ್ಕೊಂಡಿದ್ರು. ಇನ್ನ ಮೊನ್ನೆ ಅಷ್ಟನ ಖರ್ಗೆ ಕಾಕಾರ ಮನ್ಯಾಗ ಒಂದು ಮೀಟಿಂಗ್ ಮಾಡಿದ್ರು ಇಂಡಿಯಾ ಅಲೈನ್ಸ್ ಅವರು. TMC ಅವರು ಬರ್ಲಿಲ್ಲ. ಮಮತಾ ಅಕ್ಕ ಯಾಕೋ ಬ್ಯಾಸರ ಆಗ್ಯಾಳ ಅನಿಸ್ತೈತಿ, ಬರ್ಲೇ ಇಲ್ಲ. ಇದು ಒಂದೇ ಸಲ ಅಲ್ರಿ, 3 ಸಲನು ಮಮತಾ ಅಕ್ಕ ಮತ್ ಮಮತಾ ಅಕ್ಕನ ಟೀಮ ಬರ್ಲಿಲ್ಲ. ಇಂಥ ಮೀಟಿಂಗ್ ನಾ ಬರಂಗಿಲ್ಲ, ಅದಾನಿ ಇಶ್ಯೂ ಬಿಟ್ರ ಅಲ್ಲಿ ಏನೂ ಚರ್ಚೆ ನಡೆಯಂಗಿಲ್ಲ, ನಾ ಬರಲ್ಲಪ್ಪ ಅಂತ ಡೈರೆಕ್ಟ್ ಆಗಿ ಹೇಳಿದ್ರು. ಇನ್ನ ಬಂದವ್ರೆಲ್ಲರೂ ರಾಹುಲ್ ಗಾಂಧಿ ಹೇಳಿದ್ಕೆಲ್ಲ ಹೂ ಅನ್ಲಿಲ್ಲ. ಈ ಸಲ ಬ್ಯಾಡ್ರಿ ಇಂಥದ್ದೆಲ್ಲ ಮಾಡೋದು, ನಮ್ಮನ್ನ ಒಂದಿಟ ತುಸು ಕಷ್ಟ ಅದಾವು ಹೇಳ್ಕೋತೀವಿ, ಬರೀ ಅದನ್ನ ಮಾಡಿದ್ರ ಚಂದ ಕಾಣಂಗಿಲ್ಲ ಅಂತ ಹೇಳಿದ್ರು. ಇನ್ನ ಡೆಲ್ಲಿ ಒಳಗ ಕೇಜ್ರಿವಾಲ್ದ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಜೋಡಿ ಮೈತ್ರಿ ಮಾಡ್ಕೊಳಂಗಿಲ್ಲ ಅಂತ ಡೈರೆಕ್ಟ್ ಆಗಿ ಕಣ್ಣಿಟ್ಟು ಹೇಳೈತಿ. ಹಂಗಾಗಿ ಅದನ್ನು ಅದಾನಿ ಇಶ್ಯೂ ಆಯ್ತು, EVM ಇಶ್ಯೂ ಆಯ್ತು, ಸಪೋರ್ಟ್ ಮಾಡ್ಲಿಲ್ಲ. ಅಂದಂಗ TMC ಅವರು ಮಮತಾಕ್ಕನ್ ಹಿಡ್ಕೊಂಡ ಕಲ್ಯಾಣ ಅನ್ನಂತಕನು ಯಾರು ಸಪೋರ್ಟ್ ಮಾಡ್ಲಿಲ್ಲ. ಸಮಾಜವಾದಿ ಪಾರ್ಟಿ ಅಖಿಲೇಶ್ ಸಾಹೇಬ್ರಂತೂ ಕಾಂಗ್ರೆಸ್ ಪಕ್ಷ ಖತಮ್ ಆಗೈತೆ ತನ್ಕೋತ ಅವ್ರಿಗೆ ಸಪೋರ್ಟ್ ಮಾಡೋದ ಬಿಟ್ಟಾರು. ಹಿಂಗಾಗಿನ ಇವತ್ತಿನ ಸೆಷನ್ ಒಳಗ ಎಲ್ಲರೂ ಒಬ್ರಕಿನ್ನ ಒಬ್ರು ತಮ್ಮ ಕಷ್ಟ ಹೇಳ್ಕೊಳತ್ತಿದ್ರು. ರಾಹುಲ್ ಗಾಂಧಿ ಸಪ್ಪಗಾಗಿ ಕುಂದ್ರಬೇಕಾಗಿತ್ತು. ಮತ್ತ ಖರ್ಗೆ ಕಾಕಾರು ರಾಹುಲ್ ಗಾಂಧಿ ಅವ್ರು ಸೇರ್ಕೊಂಡು EVM ಜಾಗೋ ಅಂತ ಒಂದು ಕರೆ ಕೊಟ್ಟಿದ್ರು. ಅದನ್ನ ಆಂದೋಲನ ಮಾಡಕ್ ಹೊಂಟಿದ್ರು. ಮೊನ್ನೆ ಮೀಟಿಂಗ್ನಾಗ ಅದ್ರ ಬಗ್ಗೆ ಪ್ರಸ್ತಾಪನೂ ಮಾಡಿದ್ರಂತ್ರಿ. ಖರೆ ಇಂಡಿ ಮೈತ್ರಿಕೂಟದವ್ರು ಎಲ್ಲರೂ ಉತ್ಸಾಹನ ತೋರಿಸ್ಲಿಲ್ಲ ಅಂತ. ಹೌದ್ರಿ ಸರ ಮಾಡೋನು ಅಂತ ಯಾರು ಒಬ್ಬರ ಬಯಲಿನೂ ಬರ್ಲೇ ಇಲ್ಲಂತ್ರಿ. ಅದಕ್ಕಾಗಿನ ರಾಹುಲ್ ಗಾಂಧಿ ಅವ್ರು ಮಾಡಿದ್ದ ಪ್ರಯತ್ನ ಎಲ್ಲ ವ್ಯರ್ಥ ಆಗಾಕತ್ತಾವ. ಒಂದ ವಿಷಯ ಇಟ್ಕೊಂಡು ಹೊಳ್ಳಿ ಮಾತಾಡಿದ್ರ ಯಾರೇ ಕಿವಿ ಕೊಟ್ಟು ಕೇಳಿಸ್ಕೊತಾರ್ರಿ. ನಿಮ್ಮ ಪಕ್ಷದಾಗ ಅದಾರು ಅಂದ್ರ ಅವ್ರೊಂದ್ ಸ್ವಲ್ಪ ಹೋಗ್ಲಿ ಬಿಡೋ ಮಾರಾಯ, ಹೇಳಿದ್ ಕೇಳಬೇಕು, ಲೀಡರ್ ಅದಾರು ಅನ್ಕೋತಾರ.
ಬ್ಯಾರೆದವ್ರು ಯಾಕ್ರಿ ನಿಮ್ ಮಾತು ಕೇಳಿಸ್ಕೊಂಡಾರು? ಖರೆ ರಾಹುಲ್ ಗಾಂಧಿ ಅವ್ರಿಗೆ ಇಂಥ ಒಂದು ಘೋರವಾದ ಅಪಮಾನ ಆಗ್ಬಾರ್ದಿತ್ರಿ. ಪಾಪ ಅವ್ರು ಇವತ್ತೂ ಅಧಿವೇಶನ ನಡೆಯಲ್ದಂಗ್ ನೋಡ್ಕೋಬೇಕು ಅಂತ ಪ್ರೀ ಪ್ಲಾನ್ ಮಾಡಿದ್ರು. ಆದ್ರ ಟುಸ್ ಪಟಾಕಿಗತ್ಲೆ ಟುಸ್ ಆಗ್ಬಿಟ್ರು. ಅವ್ರು ಬಿಟ್ಟಿದ ಅದಾನಿ ಬಾನ ಅವ್ರಿಗೆ ತಿರ್ಕೊಬಂದ ಹೊಡೆದೈತ್ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.